ಪಕ್ಷದ ಒಬ್ಬ ಕಾರ್ಯಕರ್ತರು ಪುನೀತ್ ಗೌಡ ಅಂತ ಹೇಳಿ ಇವತ್ತು ಆಟೋ ಡ್ರೈವರ್ಗಳು ಗ್ಯಾಸ್ನ ಒಂದು ಕೊರತೆಯಿಂದ ಇವತ್ತು ಏನು ಸಮಸ್ಯೆಯಲ್ಲಿದ್ದಾರೆ. ಸಾಂಕೇತಿಕವಾಗಿ ಇಲ್ಲಿ 10 ಜನಕ್ಕೆ ಒಂದು ಅವರ ಕುಟುಂಬಗಳ ನಿರ್ವಹಣೆಗೆ 10,000 ರೂಪಾಯಿಗಳನ್ನ 5,000 ರೂಪಾಯಿಗಳನ್ನ ಈಗ ಸಾಂಕೇತಿಕವಾಗಿ ಕೊಡ್ತಾ ಇದ್ದಾರೆ. ಸುಮಾರು 990 ಜನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಟೋ ಡ್ರೈವರ್ಸ್ಗಳಿಗೆ. ಅವರ ಎಲ್ಲರಿಗೂ ಅವರ ಒಂದು ಈಗಿನ ಒಂದು ಸಮಸ್ಯೆಗಳಿಗೆ ಒಂದು ಆ ಕುಟುಂಬಗಳ ನಿರ್ವಹಣೆಗೆ ಒಂದು ಕೆಂಚಿತ್ತು ಅವರ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಲ್ಮೆಯ ವಂದನೆಗಳು ಕುಮಾರಣ್ಣ ಅವರಿಗೆ. ಅವ್ರು ತಿಳಿಸಿದ ಹಾಗೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗ್ಯಾಸ್ ಅಭಾವದಿಂದ ಆರ್ಥಿಕ ಸಂಕಷ್ಟ ಎದುರಿಸ್ತಿರುವಂತ ಸುಮಾರು 980 ಆಟೋ ಚಾಲಕರಿಗೆ ಕುಟುಂಬ ನಿರ್ವಹಣೆಗೆ ಕಷ್ಟವಾಗ್ತಿರೋದ್ರಿಂದ ಆರ್ಥಿಕ ಸಹಾಯವನ್ನ ನೀಡೋ ನಿಟ್ಟಿನಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ JDS ಮುಖಂಡರಾದಂತಹ ಪುನೀತ್ ಗೌಡ್ರು ತಲಾ 5,000 ರೂಪಾಯಿಗಳನ್ನ ಹೆಮ್ಮೆಯ ನಾಯಕರಾದಂತಹ ಮಾನ್ಯ ಕುಮಾರಸ್ವಾಮಿ ಅವರ ಅಮೃತ ಹಸ್ತದಿಂದ ಇದಕ್ಕೆ ಚಾಲನೆ ನೀಡ್ತಿದ್ದಾರೆ. ಈಗ ಕೇವಲ 10 ಜನ ಆಟೋ ಚಾಲಕರು ಪಡ್ಕೊಳ್ತಿದ್ದಾರೆ. ಆದ್ರೆ ಮಿಕ್ಕ 970 ಆಟೋ ಚಾಲಕರು ಅವರು ಖಂಡಿತವಾಗ್ಲೂ ಇದನ್ನ ಸ್ವೀಕರಿಸಲಿದ್ದಾರೆ. ಬೃಹತ್ ಕಾರ್ಯಕ್ರಮದ ಮುಖೇನ ನಮ್ಮ ಕುಮಾರಣ್ಣ ಅವರ ಒಂದು ಸಮ್ಮುಖದಲ್ಲೇ ಅದನ್ನ ವಿತರಿಸಲಾಗುವುದು. ಇಂದು ಇದಕ್ಕೆ ಚಾಲನೆ ದೊರಕಿದೆ ಅಷ್ಟೇ. ಧನ್ಯವಾದಗಳು ಕುಮಾರಣ್ಣ ಅವರಿಗೆ. ನಮ್ಮ ನಾಡಿನ ಅಭಿವೃದ್ಧಿಯ ಜ್ಯೋತಿ ಕುಮಾರಣ್ಣ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಿ ಮುಖ್ಯಮಂತ್ರಿಗಳಾಗ್ಲಿ ಅಂತ ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀಯಾ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಬೃಹತ್ ಜನತಾ ಸಮಾವೇಶ ಏನು ಬೆಂಗಳೂರು ವ್ಯಾಪ್ತಿಯಲ್ಲಿ ಪ್ರಪ್ರಥಮ ಬಾರಿಗೆ ಜರುಗಿದೆ. ಬೆಳ್ಳಿ ಹಬ್ಬದ ಸಂಭ್ರಮ ಕರುನಾಡಿನ ಮಂದಿಯ ಜೀವನದಲ್ಲಿ ಬಂಗಾರದ ಬೆಳಕನ್ನ ತರಲಿ ಅಂತ ಹಾರೈಸ್ತಾ ಇಂದು ಯಾರೆಲ್ಲ ಚೆಕ್ ಅನ್ನ ಪಡ್ಕೊಳ್ತಿದ್ದಾರೆ ಅದು ಶಫೀವುಲ್ಲಾ, ವೆಂಕಟೇಶ್ ಸಿ, ಶಿವಕುಮಾರ್ MR, ಈಶ್ವರ್ P, ಸುದರ್ಶನ್ ಸಿ, ಮೋಹನ್ M, ಪ್ರದೀಪ್ S, ರಾಘವೇಂದ್ರ MS, ಪ್ಯಾಟ್ರಿಕ್, ಬಸವರಾಜು. ಎಲ್ಲರಿಗೂ ಶುಭವಾಗ್ಲಿ. ಆಟೋ ಚಾಲಕರ ಕೊಡುಗೆ ನಾಡಿಗೆ ಬಹಳ ದೊಡ್ಡದು. ಕನ್ನಡ ಉಳಿಸುವಲ್ಲಿ ಅವರ ಪಾತ್ರ ಬಹಳನೇ ದೊಡ್ಡದು. ಚಿತ್ರರಂಗಕ್ಕೂ ಅವರ ಕೊಡುಗೆ ಹೆಚ್ಚಿನದು. ಹೆಚ್ಚು ಚಿತ್ರಗಳನ್ನ ನೋಡೋದು ನಮ್ಮ ಆಟೋ ಚಾಲಕರೇ.